ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತಿನ ನಮ್ಮ ವಿಡಿಯೋ ನಿಮ್ಮೆಲ್ಲರ ನೆಚ್ಚಿನ ನವರಸ ನಾಯಕ ಜಗ್ಗೇಶ್ ಅವ್ರ ಮೇಲೆ. ಹೋರಾಟದಿಂದ ಯಶಸ್ಸಿನವರೆಗೆ ಸಂಪೂರ್ಣ ಜೀವನ ಕಥೆ. ಕನ್ನಡ ಸಿನಿಮಾದಲ್ಲಿ ತನ್ನದೇ ಆದ ಮಾತಿನ ಶೈಲಿ, ನಗಿಸುವ ಹಾಸ್ಯ ಮತ್ತು ಪ್ರೇಕ್ಷಕರ ಮನಗೆದ್ದ ವ್ಯಕ್ತಿತ್ವ, ಈ ಎಲ್ಲ ಗುಣಗಳನ್ನು ಒಂದೇ ವ್ಯಕ್ತಿಯಲ್ಲಿ ನೋಡಬೇಕೆಂದ್ರೆ ಅದು ನಮ್ಮ ಜಗ್ಗೇಶ್ ಅವರು. ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿದ ಹುಡುಗ ಹಲವಾರು ವರ್ಷಗಳ ಹೋರಾಟದ ನಂತರ ಕನ್ನಡ ಸಿನಿಮಾದಲ್ಲಿ ನವರಸ ನಾಯಕ ಆಗಿ ಬೆಳೆಯುತ್ತಾರೆ. ಹಾಗಾದರೆ ಈ ಸಾಧನೆ ಹೇಗೆ ಸಾಧ್ಯವಾಯಿತು? ಜಗ್ಗೇಶ್ ಅವರ ಜೀವನದ ನಿಜವಾದ ಕಥೆ ಏನು? ಎಲ್ಲನೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ರಿ. ಜಗ್ಗೇಶ್ ಅವರ ನಿಜವಾದ ಹೆಸರು ಈಶ್ವರ ಗೌಡ. ಇವರು 1963 ಮಾರ್ಚ್ 17 ಕರ್ನಾಟಕದ ಮಾಯಸಂದ್ರ ಗ್ರಾಮದಲ್ಲಿ ಜನಿಸ್ತಾರೆ. ಸಾಧಾರಣ ಕುಟುಂಬದಲ್ಲಿ ಬೆಳೆದ ಜಗ್ಗೇಶ್ ಅವರಿಗೆ ಬಾಲ್ಯದಲ್ಲೇ ಕಲೆ ಮೇಲೆ ಅಪಾರ ಆಸಕ್ತಿ ಇತ್ತು. ಶಾಲೆಯಲ್ಲಿ ನಡೆಯುವ ನಾಟಕಗಳಲ್ಲಿ ಭಾಗವಹಿಸುವುದು ಇವರಿಗೆ ತುಂಬ ಇಷ್ಟ. ಅವರು ಮಾತನಾಡುವ ಶೈಲಿ ಮತ್ತು ಹಾಸ್ಯದಿಂದ ಸ್ನೇಹಿತರು ಸದಾ ನಗುತ್ತಿದ್ದರು. ಆ ಸಮಯದಲ್ಲೇ ಒಂದು ಕನಸು ಹುಟ್ಟಿತು. ಒಂದು ದಿನ ದೊಡ್ಡ ನಟನಾಗಬೇಕು. ಆದರೆ ಆ ಕಾಲದಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ಹೋಗುವುದು ಸುಲಭದ ವಿಷಯವಾಗಿರಲಿಲ್ಲ. ಯಶಸ್ಸಿನ ಕನಸನ್ನು ಹೊತ್ತುಕೊಂಡು ಜಗ್ಗೇಶ್ ಬೆಂಗಳೂರಿಗೆ ಬಂದರು. ಆ ಸಮಯದಲ್ಲಿ ಅವರಿಗೆ ಯಾವುದೇ ಪರಿಚಯ ಇರಲಿಲ್ಲ, ಹಣವು ಹೆಚ್ಚು ಇರಲಿಲ್ಲ. ಅವರು ಹಲವಾರು ವರ್ಷಗಳ ಕಾಲ ಸಣ್ಣ ಕೆಲಸಗಳನ್ನು ಮಾಡಿಕೊಂಡು ಬದುಕು ಸಾಗಿಸಿದರು. ಆದರೆ ಅವರ ಮನಸ್ಸಿನಲ್ಲಿ ಒಂದು ನಂಬಿಕೆ ಮಾತ್ರ ಇತ್ತು. ಒಂದು ದಿನ ನಾನು ಸಿನಿಮಾದಲ್ಲಿ ಯಶಸ್ಸು ಸಾಧಿಸುತ್ತೇನೆ. ಬಹಳ ಪ್ರಯತ್ನಗಳ ನಂತರ ಜಗ್ಗೇಶ್ ಅವರಿಗೆ ಕನ್ನಡ ಸಿನಿಮಾ ರಂಗದಲ್ಲಿ ಸಣ್ಣ ಪಾತ್ರಗಳು ಸಿಕ್ಕವು. ಅವರ ಆರಂಭಿಕ ಸಿನಿಮಾಗಳಲ್ಲಿ ಒಂದು ಇಬ್ಬನಿ ಕರಗಿತು. ಈ ಸಿನಿಮಾದಲ್ಲಿ ದೊಡ್ಡ ಪಾತ್ರ ಇರಲಿಲ್ಲ, ಆದರೆ ಅವರ ಪ್ರತಿಭೆ ನಿಧಾನವಾಗಿ ಗಮನ ಸೆಳೆಯಲು ಶುರು ಮಾಡಿತು. ಆದರೆ ಇನ್ನೂ ದೊಡ್ಡ ಅವಕಾಶ ಬರಬೇಕಿತ್ತು. 1992 ಬಿಡುಗಡೆಯಾದ ಒಂದು ಸಿನಿಮಾ ಜಗ್ಗೇಶ್ ಅವರ ಜೀವನವನ್ನೇ ಬದಲಾಯಿಸಿತ್ತು. ಆ ಸಿನಿಮಾ ತರ್ಲೆ ನನ್ನ ಮಗ. ಈ ಸಿನಿಮಾದಲ್ಲಿ ಜಗ್ಗೇಶ್ ಅವರ ಹಾಸ್ಯ ಮತ್ತು ಅಭಿನಯ ಪ್ರೇಕ್ಷಕರಿಗೆ ತುಂಬ ಇಷ್ಟವಾಯಿತು. ಚಿತ್ರ ಭಾರೀ ಹಿಟ್ಟಾಯಿತು. ಅದೇ ಸಮಯದಿಂದ ಜಗ್ಗೇಶ್ ಕನ್ನಡ ಸಿನಿಮಾದ ಪ್ರಮುಖ ಹಾಸ್ಯ ನಟನಾಗಿ ಗುರುತಿಸಲ್ಪಟ್ಟರು. ಅದರ ನಂತರ ಜಗ್ಗೇಶ್ ಹಲವಾರು ಯಶಸ್ವಿ ಸಿನಿಮಾಗಳಲ್ಲಿ ನಟಿಸಿದರು. ಕೆಲವು ಪ್ರಮುಖ ಸಿನಿಮಾಗಳಂತಂದರೆ ಸೂಪರ್ ನನ್ನ ಮಗ, ಸರ್ವರ್ ಸೋಮಣ್ಣ, ಎದ್ದೇಳು ಮಂಜುನಾಥ. ಈ ಸಿನಿಮಾಗಳು ಅವರನ್ನು ಕನ್ನಡ ಸಿನಿಮಾದ ಜನಪ್ರಿಯ ನಟನಾಗಿ ಮಾಡಿತ್ತು. ನವರಸ ನಾಯಕ ಎಂಬ ಹೆಸರು ಹೇಗೆ ಬಂತು? ಜಗ್ಗೇಶ್ ಅವರ ಅಭಿನಯದ ವಿಶೇಷತೆ ಅಂದರೆ ಅವರು ಕೇವಲ ಹಾಸ್ಯ ಮಾತ್ರವಲ್ಲ, ಭಾವನೆಗಳು, ದುಃಖ, ಕೋಪ, ಸಂತೋಷ ಎಲ್ಲವನ್ನೂ ಅದ್ಭುತವಾಗಿ ತೋರಿಸಬಲ್ಲರು. ಅದರ ಕಾರಣದಿಂದಲೇ ಅವರಿಗೆ ನವರಸ ನಾಯಕ ಎಂಬ ಬಿರುದು ಸಿಕ್ಕಿತು. ಸಿನಿಮಾ ಕ್ಷೇತ್ರದ ಜೊತೆಗೆ ಜಗ್ಗೇಶ್ ಅವರು ರಾಜಕೀಯದಲ್ಲೂ ಸಕ್ರಿಯರಾಗಿದ್ದಾರೆ. ಅವರು ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ಸೇರಿದರು. ಅವರ ರಾಜಕೀಯ ಜೀವನವು ಗಮನಾರ್ಹವಾಗಿದೆ. ಇತ್ತೀಚೆಗೆ ಅವರು ಭಾರತದ ಸಂಸತ್ತಿನ ಮೇಲ್ಸಭೆಯಾದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಜಗ್ಗೇಶ್ ಅವರ ಮಾತಿನ ಶೈಲಿ ತುಂಬ ವಿಭಿನ್ನ. ಬೆಂಗಳೂರು ಕನ್ನಡದಲ್ಲಿ ಮಾತನಾಡುವ ಅವರ ಸಂಭಾಷಣೆಗಳು ಜನರಿಗೆ ತುಂಬ ಇಷ್ಟ. ಅವರ ನೈಸರ್ಗಿಕ ಹಾಸ್ಯ ಜನರನ್ನು ನಗಿಸುತ್ತದೆ. ಅದರ ಕಾರಣದಿಂದಲೇ ಅವರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಜಗ್ಗೇಶ್ ಅವರ ಜೀವನದಲ್ಲಿ ಯಶಸ್ಸು ಸುಲಭವಾಗಿ ಬಂದಿಲ್ಲ. ಅವರು ಹಲವು ವರ್ಷಗಳ ಹೋರಾಟ, ನಿರಾಕರಣೆ ಮತ್ತು ಕಷ್ಟಗಳನ್ನು ಎದುರಿಸಿದ್ದಾರೆ. ಆದರೆ ಅವರು ಎಂದಿಗೂ ಹಿಂಜರಿಯಲಿಲ್ಲ. ಅವರ ಪರಿಶ್ರಮ ಮತ್ತು ನಂಬಿಕೆ ಕೊನೆಗೆ ಯಶಸ್ಸನ್ನು ತಂದಿತ್ತು. ಸಾಧಾರಣ ಗ್ರಾಮದಿಂದ ಆರಂಭವಾದ ಒಂದು ಜೀವನ ಇಂದು ಕನ್ನಡ ಸಿನಿಮಾದಲ್ಲಿ ಅಜರಾಮರ ಹೆಸರಾಗಿದೆ. ಇದು ಕೇವಲ ನಟನ ಕಥೆಯಲ್ಲ, ಇದು ಹೋರಾಟ ಮತ್ತು ಕನಸಿನ ಕಥೆ. ನಟ ಜಗ್ಗೇಶ್ ಅವರು ಇಂದು ಸಾವಿರಾರು ಯುವಕರಿಗೆ ಪ್ರೇರಣೆಯಾಗಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಇನ್ನೊಬ್ಬ ಸಾಧಕನ ಜೀವನದ ಕಥೆಯ ಜೊತೆಗೆ ಬರ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.